ಹೀಗೆ ಚಾರ್ಜ್ ಶೀಟ್ ನಲ್ಲಿ ಬಹಳಷ್ಟು ಸಾಕ್ಷ್ಯಗಳ ಉಲ್ಲೇಖ ಆಗಿದೆ. ಕೊಲೆ ಬಗ್ಗೆ ಇಂಚಿಂಚು ಮಾಹಿತಿಯ ಉಲ್ಲೇಖ ಚಾರ್ಜ್ ಶೀಟ್ ನಲ್ಲಿ ಆಗಿದೆ. ವೈದ್ಯರು ಮರಣೋತ್ತರ ಪರೀಕ್ಷೆ ಮಾಡಿರುವಂತದ್ದು, ತಹಶೀಲ್ದಾರ್ ಸಮ್ಮುಖದಲ್ಲಿ ಸ್ಥಳ ಮಹಾಜರು ಮಾಡಿರುವಂತದ್ದು, ಶವ ಸಾಗಿಸಿರುವಂತ ವಾಹನಗಳ ಮಾಹಿತಿ ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಕಿಡ್ನಾಪ್ ಮಾಡಿಕೊಂಡು ಬಂದಿರುವಂತ ಕಾರಿನ ಬಗ್ಗೆ ಕೂಡ ಅದನ್ನ ಸಾಕ್ಷಿಯಾಗಿ ಉಲ್ಲೇಖ ಮಾಡಲಾಗಿದೆ. ಈ ಒಟ್ಟು ಪ್ರಕರಣದಲ್ಲಿ ಯಾವ ಯಾವ ವಾಹನಗಳನ್ನ ಬಳಸಿದ್ದಾರೆ ಅನ್ನುವಂತ ಸಾಕ್ಷಿಯೂ ಕೂಡ ಸಿಕ್ಕಿದೆ. ಪಂಚನಾಮೆ ವೇಳೆಯಲ್ಲಿ ಸಾಕ್ಷಿ ಸಿಕ್ಕಿರುವಂತದ್ದು ಬಯಲಾಗಿದೆ. ಅದೆಲ್ಲವೂ ಕೂಡ ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಅಂದ್ರೆ ಇವರು ಕಿಡ್ನಾಪ್ ಮಾಡೋದಕ್ಕೆ ಯಾವ ವೆಹಿಕಲ್ ಅನ್ನ ಬಳಸಿದ್ರು, ಅದಾದ ನಂತರ ಅಲ್ಲಿ ಶವ ಸಾಗಿಸುವಂತ ನಿಟ್ಟಿನಲ್ಲಿ ಯಾವ ವೆಹಿಕಲ್ ಅನ್ನ ಬಳಸಿದ್ರು, ಸ್ಥಳ ಮಹಾಜರು ಮಾಡಿದಂತ ಸಂದರ್ಭದಲ್ಲಿ ತಹಶೀಲ್ದಾರ್ ಅವರ ಉಲ್ಲೇಖ, ಆಮೇಲೆ ವೈದ್ಯರ ಮರಣೋತ್ತರ ಪರೀಕ್ಷೆ, ಸಹಜವಾಗಿ ಇವೆಲ್ಲವೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗುವಂತ ಪ್ರಮುಖ ಸಂಗತಿಗಳು. ಅಂತಹದ್ದೆಲ್ಲದಕ್ಕೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂಥ ಅನುಮಾನಕ್ಕೆ ಅಥವಾ ಈ ಗೊಂದಲಕ್ಕೆ ಯಾವುದೇ ರೀತಿಯಾಗಿ ಗೊಂದಲ ಆಗದೆ ಇರುವಂತ ರೀತಿಯಾಗಿ ಉಲ್ಲೇಖಗಳಾಗಿದೆ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧವಾಗಿ ಇದು ಪ್ರಾಥಮಿಕವಾದಂತಹ ಚಾರ್ಜ್ ಶೀಟ್. ಇದನ್ನ ಮೀರಿ ಮತ್ತೊಂದು ಪೂರ್ಣ ಪ್ರಮಾಣದ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಬಾಕಿ ಇದೆ. ಆದ್ರೆ ತನಿಖೆ ಇನ್ನೂ ಕೂಡ ಬಾಕಿ ಉಳಿದಿರುವಂತಹ ಕಾರಣವನ್ನ ಈಗ ತನಿಖಾ ತಂಡ ಕೊಟ್ಟಿದೆ. ಹೈದರಾಬಾದ್ನ ಕೆಲ ದಾಖಲೆಗಳ ಮಾಹಿತಿ ಬರಬೇಕಿದೆ. ಹೈದರಾಬಾದ್ನ FSL ನಿಂದ ಕೆಲ ಮಾಹಿತಿಗಳು ಬರಬೇಕಾಗಿದೆ. ಇನ್ನೂ ಕೂಡ FSL ಹಾಗೆ CFSL ವರದಿಗಳು ಇನ್ನೂ ಬರಬೇಕಾದಂಥದ್ದು ಬಾಕಿ ಇದೆ. ಹೀಗಾಗಿ ಅಂತ ವರದಿಗಳಿಗೆ ನಾವು ಕಾಯ್ತಾ ಇದ್ದೀವಿ ಅಂತ ಅಧಿಕಾರಿಗಳು ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಇನ್ನೂ ಕೂಡ ಈ FSL ವರದಿ, CFSL ವರದಿ, ಕೆಲ ವರದಿಗಳು ಬರಬೇಕಾಗಿರುವಂತಹ ಕಾರಣಕ್ಕಾಗಿ ಅವುಗಳು ಬಂದಂತ ನಂತರದಲ್ಲಿ ಪೂರ್ಣ ಪ್ರಮಾಣದ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಾಗುತ್ತೆ. ಈಗ ನಾವು ಸಲ್ಲಿಸ್ತಾ ಇರುವಂತದ್ದು ಪ್ರಾಥಮಿಕವಾದಂತಹ ಚಾರ್ಜ್ ಶೀಟ್ ಅನ್ನುವಂಥ ಉಲ್ಲೇಖ ಆಗಿದೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಕಿರಣ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಕಿರಣ್, ಈ ಒಟ್ಟು ಪ್ರಕರಣ ನೋಡಿದಂತ ಸಂದರ್ಭದಲ್ಲಿ ಇಲ್ಲಿ ಪವಿತ್ರ ಗೌಡ ಅವರಿಗಿಂತ ದರ್ಶನ್ ಅವರ ಪಾತ್ರ ಈ ಪ್ರಕರಣದಲ್ಲಿ ಬಹಳ ಮುಖ್ಯ ಇದೆ. ಈಗ ಕಿಡ್ನಾಪ್ ಮಾಡಿಸುವಂತ ನಿಟ್ಟಿನಲ್ಲಿ ಸೂಚನೆ ಕೊಟ್ಟಂತದ್ದು, ಅದಾದ ನಂತರದಲ್ಲಿ ಹೊಡೆದಿದ್ದು, ಕೊಲೆ ಮಾಡುವಂತ ಸಂದರ್ಭದಲ್ಲಿ ಕೊಟ್ಟಂತ ಏಟ್ಗಳು, ಅದಾದ ನಂತರದಲ್ಲಿ ಪ್ರಕರಣ ಮುಚ್ಚಾಕುವಂತ ನಿಟ್ಟಿನಲ್ಲಿ ಮಾಡಿದಂತ ಪ್ರಯತ್ನ, ಈ ಕಾರಣಕ್ಕಾಗಿ A1 ಆಗ್ಬೋದು ಅನ್ನುವಂಥ ರೀತಿಯಾಗಿತ್ತು. ಮೊನ್ನೆ ಪವಿತ್ರ ಗೌಡ ಅವರ ವಕೀಲರು ಕೂಡ ಜಾಮೀನು ಪಡೆ ಕೇಳುವಂತ ಸಂದರ್ಭದಲ್ಲಿ ಅಂತ ಪಾತ್ರ ಇಲ್ಲ ಅನ್ನುವಂಥದ್ದನ್ನು ಅವರು ಉಲ್ಲೇಖ ಮಾಡಿದಂಥದ್ದು ಈ ರಿಮಾಂಡ್ ಅರ್ಜಿಯಲ್ಲಿದ್ದಂಥ ಕೆಲ ಸಂಗತಿಗಳ ಉಲ್ಲೇಖ ನಾವು ನೋಡ್ಬೋದು. ಅದನ್ನ ಮೀರಿಯೂ ದರ್ಶನ್ ಇಲ್ಲಿ ಪವಿತ್ರ A1 ಆಗಿ ಮುಂದುವರಿತಾ ಇದ್ದಾರೆ ಅಂತ ಅಂದ್ರೆ ಏನೇನು ವಿಚಾರಗಳು, ಆಮೇಲೆ ದರ್ಶನ್ ಆರೋಪ ಸಾಬೀತುಪಡಿಸುವಂತ ನಿಟ್ಟಿನಲ್ಲಿ ಏನೇನು ಸಂಗತಿಗಳು ಉಲ್ಲೇಖ ಆಗಿದೆ ಅಂತೇಳಿ ಚಾರ್ಜ್ ಶೀಟ್ ನಲ್ಲಿ ಕಿರಣ್? ಮಾಲ್ತೇಶ್, ಇಲ್ಲಿ A1, A2, A3, A17ವರೆಗೂ ಕೂಡ ಏನು 17 ಇದ್ರೂ ಕೂಡ ಅವರ ಪಾತ್ರ ಏನು, A1 ಇದ್ರೆ ಅವರ ಪಾತ್ರವೇನು, FIR ಅಲ್ಲಿ ಕೂಡ ಹಾಕೊಂಡು ಬಂದಿದ್ದಾರೆ. ಪವಿತ್ರ ಗೌಡ ನಂತರ ದರ್ಶನ್ ಈ ಥರ ಎಲ್ಲವೂ ಕೂಡ ಮೇಲಿಂದ ಕೆಳಗಡೆ ಹಾಕೊಂಡು ಬಂದಿದ್ದಾರೆ. ಕೆಲವು ಇನ್ವೆಸ್ಟಿಗೇಷನ್ ಟೈಮಲ್ಲಿ ಕೂಡ ಅದನ್ನು A2 ಇರೋದನ್ನ A1 ಮಾಡಬೇಕು ಅನ್ನೋದು ಕೂಡ ಒಂದಷ್ಟು ಆಯಿತು. ಅದಕ್ಕೆ ಅಂತಿಮವಾಗಿ ಸ್ಪೆಷಲ್ PP ಇಲ್ಲ ಏನಿದೆ FIR ಅಲ್ಲಿ ಅದನ್ನೇ ಯಥಾವತ್ತಾಗಿ ಅದನ್ನೇ ಮಾಡಬೇಕು ಅಂತ ಇದೆ. ಆದರೆ ಅವರ ಮೇಲೆ ಏನೇನು ಸಂಬಂಧಪಟ್ಟಂತೆ ಅಂದರೆ ಸಾಕ್ಷಿಗಳು ಕಲೆ ಹಾಕಿದೆ ಅದ್ರ ಪಾಡಿಗೆ ಅದಿರಲಿ. ಯಾಕೆಂದರೆ A1ಗೂ A2, A3 ಡಿಫ್ರೆನ್ಸ್ ಏನೂ ಆಗಲ್ಲ. ಯಾಕೆಂದರೆ ಹೈಕೋರ್ಟ್ ಇತ್ತೀಚೆಗೆ ಒಂದು ಕೊಟ್ಟಿರುವಂಥ ಜಡ್ಜ್ಮೆಂಟ್ ಪ್ರಕಾರ ಅವರ ಮೇಲೆ ಸೆಕ್ಷನ್ಸ್ಗಳು ಏನೇನು ಹಾಕಿದ್ದಾರೆ ಅದಕ್ಕೆ ಏನೇನು ಅವ್ರಿಗೆ ಸಂಬಂಧಪಟ್ಟಂತೆ ಎವಿಡೆನ್ಸ್ ಸಿಕ್ಕಿದೆ ಮುಖ್ಯವಾಗುತ್ತೆ ಹೊರತು ಅಕ್ಯೂಸ್ ನಂಬರ್ 1, 2, 3 ಅನ್ನೋದು ಕೂಡ ಯಾವುದೇ ರೀತಿ ಇರೋದಿಲ್ಲ. ಯಾಕೆಂದರೆ ಅವರ ಈಗ ಕೆಲವೊಂದಷ್ಟು ಜನ ಸರೆಂಡರ್ ಆಗಿದ್ದಾರೆ, ಅವರ ಪಾತ್ರ ಏನು ಅನ್ನೋದನ್ನ ಮೆನ್ಷನ್ ಆಗಿದೆ ಚಾರ್ಜ್ ಶೀಟ್ ಅಲ್ಲಿ. ಕೆಲವೊಬ್ರು ಮಾತ್ರ ಏನು ಈ ಚಿತ್ರದುರ್ಗದಿಂದ ಕರ್ಕೊಂಡ್ ಬಂದಿದ್ದಾರೆ, ಅವರ ಪಾತ್ರ ಅಷ್ಟಕ್ಕೆ ಸೀಮಿತ. ಹಾಗಂತ ಅವ್ರನ್ನ ಬೇರೆ A17, A18 ಅನ್ನೋ ಪ್ರಶ್ನೆ ಬರೋದಿಲ್ಲ. ಯಾಕೆಂದ್ರೆ ಎಲ್ಲರೂ ಕೂಡ ಅವರವರ ಪಾತ್ರ ಏನಿದೆ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಆ ಚಾರ್ಜಸ್ ಅಲ್ಲಿ ಏನು ಸಂಬಂಧಪಟ್ಟಂಗೆ ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಸಾಕ್ಷಿಗಳನ್ನು ಕೂಡ ಒದಗಿಸಿದ್ದಾರೆ. ಇದಲ್ಲದೆ ಮುಖ್ಯವಾಗಿ ಈ ಒಂದು ಕಂಪ್ಲೀಟ್ ಚಾರ್ಜ್ ಶೀಟಲ್ಲಿ ಪ್ರಮುಖವಾಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ಅಂದರೆ ಮುಖ್ಯವಾಗಿ ಅಲ್ಲಿ ವೈದ್ಯರು ಇರ್ಬೋದು, RTO ಅಧಿಕಾರಿಗಳದ್ದು ಭಾಳ ಇಂಪಾರ್ಟೆಂಟ್ ರೋಲ್ ಆಗುತ್ತೆ. ಆಮೇಲೆ ಯಾಕೆಂತಂದರೆ ಈಗ ಪೋಸ್ಟ್ ಮಾರ್ಟಮ್ ಮಾಡಿದಂಥ ವೈದ್ಯರು ಕೂಡ ಒಂದು ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಅವರು ಬಂದು ಅಲ್ಲಿ ಹೇಳಬೇಕಾಗತ್ತೆ, ಸಾಕ್ಷಿ ಹೇಳಬೇಕಾಗತ್ತೆ. ನಾವೇ ಇದನ್ನು ಪೋಸ್ಟ್ ಮಾರ್ಟಮ್ ಮಾಡಿದ್ರು, ಇಂಥ ದಿನ ಮಾಡಿದ್ವಿ, ಇಂಥ ಟೈಮಲ್ಲಿ ಮಾಡಿದ್ವಿ, ಇಂಥ ಏನೇನು ಆಗಿತ್ತು, ಸಾವಿಗೆ ಏನು ಕಾರಣ ಅನ್ನೋದನ್ನು ಅವರು ಕೂಡ ಏನು ಕೊಟ್ಟಿದ್ದು ರಿಪೋರ್ಟು ಅದನ್ನು ಕಟ್ಕಟ್ಟೆಗೆ ಮುಂದೆ ಬಂದು ಅವರು ಕೂಡ ಹೇಳಬೇಕಾಗತ್ತೆ. ಅದನ್ನು ಕೂಡ ಮಾಡುವಂಥ ಕೆಲಸ ಮಾಡ್ತಾರೆ. ಇನ್ನು RTO ಅಧಿಕಾರಿಗಳು ಮುಖ್ಯವಾಗಿ ಒಂದು ಬಾಡಿಯನ್ನು ಅಲ್ಲಿಂದ ಶೆಡ್ಡಿಂದ ತೊಗೊಂಡೋಗಿ ಏನು ಅಲ್ಲಿ ಕಾಮಕ್ಷ ಡ್ರೈನೇಜ್ಗೆ ಹಾಕ್ತಾರೆ, ಆ ಗಾಡಿ ಯಾರ್ದು, ಗಾಡಿಗೆ ಸಂಬಂಧಪಟ್ಟಂತೆ ಓನರ್ ಯಾರು, ಓನರ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಡೀಟೇಲ್ಸನ್ನು RTO ಅಧಿಕಾರಿಗಳು ಹೇಳ್ತಾರೆ. ಇನ್ನು ಅಲ್ಲಿಂದ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿನ ಕಿಡ್ನಾಪ್ ಮಾಡೋಕ್ಕೆ ಬಳಸಿದಂಥ ವೆಹಿಕಲ್ ಯಾರ್ದು ಅದನ್ನು ಕೂಡ ಸರ್ಟಿಫೈ ಮಾಡಬೇಕು. ಅಂದರೆ ಗೌರ್ಮೆಂಟ್ ಎಂಪ್ಲಾಯೀಸ್ ಕೂಡ ಸರ್ಟಿಫೈ ಮಾಡಬೇಕು.
ಇದು ಇವ್ರಿಗೆ ಸೇರಿದ್ದು ವೆಹಿಕಲ್ಲು, ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವರ್ಷದಲ್ಲಿ ಇದು ಖರೀದಿ ಮಾಡಿದ್ರು, ಈ ಯಾರ್ಯಾರ ಹೆಸರಲ್ಲಿದೆ ಅನ್ನೋದನ್ನು ಕಂಪ್ಲೀಟಾಗಿ RTO ಅಧಿಕಾರಿಗಳು ಮಾಡ್ತಾರೆ. ಜೊತೆಗೆ ತಹಸೀಲ್ದಾರ್ ಏನು ಅಲ್ಲಿ ಮಾಜರ್ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟ ಬಾಡಿಯನ್ನು ಕೂಡ ಅವರು ಕೂಡ ಬಂದು ಅಲ್ಲಿ ಸ್ಟೇಟ್ಮೆಂಟನ್ನು ಮಾಡ್ತಾರೆ. ಅವೆಲ್ಲವೂ ಕೂಡ ಈ ಒಂದು ಚಾರ್ಜ್ ಶೀಟಲ್ಲಿ ಒಳಗೊಂಡಿದೆ. ಇನ್ನು ಒಂದು 2-3 ಡಾಕ್ಯುಮೆಂಟ್ ಅಂದರೆ ಹೈದರಾಬಾದಿಂದ ಫೋರೆನ್ಸಿಕ್ ಲ್ಯಾಬಿಂದ ಒಂದು 2-3 ಡಾಕ್ಯುಮೆಂಟನ್ನು ಕೂಡ ಬರಬೇಕಾಗಿದೆ. ಬಹುಶಃ ಅದು ನೆಕ್ಸ್ಟ್ ವೀಕ್ ಒಳಗಡೆ ಪೊಲೀಸರ ಕೈ ತುಳು, ಯಾಕೆಂದರೆ ನೆಕ್ಸ್ಟ್ ವೀಕ್ ಸಬ್ಮಿಟ್ ಮಾಡೋಕ್ಕಾಗಲ್ಲ, ಅದನ್ನು ವೆಯ್ಟ್ ಮಾಡೋಕೆ ಹೋದ್ರೆ ಯಾಕೆಂದ್ರೆ 90 ಡೇಸ್ ಆಗೋಗ್ಬಿಡುತ್ತೆ. ಹಾಗಾಗಿ ಆ ಒಂದು ಕಾರಣಕ್ಕೋಸ್ಕರ ಈಗ ಈ ಚಾರ್ಜ್ ಶೀಟನ್ನು ಫೈಲ್ ಮಾಡಿದರೆ ಬಂದ ತಕ್ಷಣ ಅಡಿಷನಲ್ ಆಗಿ ಏನೇನಿದೆ ಅದಕ್ಕೆ ಡಾಕ್ಯುಮೆಂಟ್ಸನ್ನು ಅಟ್ಯಾಚ್ ಮಾಡುವಂಥ ಕೆಲಸವನ್ನು ತನಿಖಾಧಿಕಾರಿಗಳು ಮಾಡ್ತಾರೆ. ಈಗ ಒಟ್ಟಾರೆ ಸಬ್ಮಿಟ್ ಮಾಡಿರುವಂಥದ್ದು ಇನ್ನೂ ಒಂದು 2-3 ದಿನ ಪ್ರೋಸೆಸ್ ಆಗುತ್ತೆ. ಕೆಲವೊಂದಷ್ಟು ನಂಬರ್ಗಳನ್ನೆಲ್ಲ ಕೂಡ ಆಗ್ಬಿಡುತ್ತೆ. ಅದನ್ನೆಲ್ಲವೂ ಕೂಡ ಪರಿಶೀಲನೆ ಮಾಡಿ ನಂತರ ಮ್ಯಾಜಿಸ್ಟ್ರೇಟ್ ಅದಕ್ಕೆ ಎಲ್ಲವೂ ಕೂಡ ರಿಸೀವ್ ಆದಮೇಲೆ ಸಿಗ್ನೇಚರ್ ಆದಮೇಲೆ ಅಂತಿಮವಾಗಿ ಅಕ್ಯೂಸ್ಗಳಿಗೆ ಅಂದರೆ ಯಾರ್ಯಾರು 17 ಜನ ಅಕ್ಯೂಸ್ಗಳಿಗೂ ಕೂಡ ಒಂದೊಂದು ಕಾಪಿಯನ್ನು ಕೂಡ ಕೊಡೋಕ್ಕೆ ಶುರು ಮಾಡ್ತಾರೆ, ಸರ್ಟಿಫೈಡ್ ಕಾಪಿನ.